ರಾಜ್ಯದ ಪ್ರತಿಪಕ್ಷವಾದಂತಹ ಬಿಜೆಪಿ ಧರ್ಮಸ್ಥಳದ ವಿಚಾರವಾಗಿ ತನ್ನ ನಿಲುವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನಾವು ಧರ್ಮದ ಪರವಾಗಿ ಸದಾ ಇರ್ತೇವೆ ಅಂತ. ಹೀಗಾಗಿ ಧರ್ಮಸ್ಥಳ ಪ್ರಕರಣ ತಾರ್ಕಿಕ ಅಂತ್ಯಕ್ಕಾಗಿ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಅಂತ ಅಶ್ವವೇಗ ನ್ಯೂಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಹೋರಾಟ ಅಲ್ಲ, ಧರ್ಮದ ಪರವಾದಂಥ ಹೋರಾಟ. SIT ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪವನ್ನು ಮಾಡಬಾರ್ದು. ಧರ್ಮಸ್ಥಳ ಪ್ರಕರಣ NIAಗೆ ಅದರ ತನಿಖೆಗೆ ಕೊಡಬೇಕು. ಇದು ಹಿಂದೂ ಸಮುದಾಯದ ಜಾಗೃತಿ ಸಮಾವೇಶ ಅಂತ ವಿಪಕ್ಷ ನಾಯಕರು ಮಾತನಾಡಿದ್ದಾರೆ. ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವರೊಟ್ಟಿಗೆ ಕೂಡ ಆಯೋಜನೆ ಮಾಡಿದ್ದೀರಾ. ಈ ಹಿಂದೆ ಧರ್ಮಸ್ಥಳ ಚಲೋ ಕೂಡ ಮಾಡಿದ್ರು. ಏನ್ ಸಂದೇಶ ಮಾಡೋದಕ್ಕೆ ಅಂತ ಸರ್ ಇವತ್ತಿನ ಬೃಹತ್ ಸಮಾವೇಶ? ಧರ್ಮ ಅಧರ್ಮಗಳ ಮಧ್ಯೆ ನಡೀತಾ ಇರೋ ಹೋರಾಟ ಕರ್ನಾಟಕದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಿ. ಈ ಹೋರಾಟ ಯಾವುದೋ ಪೊಲಿಟಿಕಲ್ ಪಾರ್ಟಿ ಹೋರಾಟ ಅಲ್ಲ. ಧರ್ಮದ ಉಳಿವಿಗಾಗಿ ಹಿಂದೂ ಧರ್ಮಕ್ಕೆ ಅಪಖ್ಯಾತಿ ತರಬೇಕು ಅಂತ ಏನು ಹೊರಟಿದ್ದಾರೆ ಆ ಟೂಲ್ ಕಿಟ್ಗಳು, ಅದಕ್ಕೆ ಬೆಂಬಲವಾಗಿ ನಿಂತಿರುವಂತ ಕಾಂಗ್ರೆಸ್ ಅವರು ಮತ್ತು SIT ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇದನ್ನ NIA ತನಿಖೆ ಕೊಡಬೇಕು, ಈ ಉದ್ದೇಶ ಇಟ್ಕೊಂಡು ಇವತ್ತು ಬೃಹತ್ ಸಮಾವೇಶವನ್ನು ಮಾಡ್ತಿದ್ರಿ. ಇದು ಒಂಥರ ಹಿಂದೂ ಜಾಗೃತಿಯ ಸಮಾವೇಶ. ಇದು ಹಿಂದೂಗಳು ಜಾಗೃತರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಇವರೆಲ್ಲ ಹಾಳು ಮಾಡುವಂತದಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧ ಹೋರಾಟ ನಮ್ದು. ಸರ್, ಕಾಂಗ್ರೆಸ್ನವರ ಆರೋಪ ಇದು ಕೇವಲ ರಾಜಕೀಯ ಲೆಕ್ಕಾಚಾರಕ್ಕಷ್ಟೇ ಒಂದು ಧರ್ಮಸ್ಥಳ ಚಲೋ ಮಾಡ್ತಿದೆ ಬಿಜೆಪಿ ಅನ್ನೋದು ಒಂದು ಆರೋಪ ಮಾಡ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಇನ್ನೊಂದು ಆರೋಪ ಅವ್ರದ್ದೇನಂದ್ರೆ, ಪ್ರಮುಖ ಆರೋಪ 12 ದಿನಗಳವರೆಗೂ SIT ಕೊಟ್ಟ ಮೇಲೆ ಸುಮ್ಮನೆ ಇದ್ದಂತ ಬಿಜೆಪಿ ಅದಾದ್ಮೇಲೆ ಯಾಕೆ ಅಪಸ್ವರ ತೆಗೆದ್ರು ಅಂತ. ಯಾರು ಸುಮ್ಮನೆ ಇದ್ದವ್ರು? ಯಾರು? ನೀವು SIT ಕೊಟ್ಟ ದಿನಾನೇ ನಾನೇ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, ವಿರುದ್ಧ ಹೋರಾಟ ಕರೆ ಕೊಟ್ಟಿದ್ದೀನಿ. ಮತ್ತೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೋ ಅವನ್ನ ಪೂರ್ವಾಪರ ತೆಗೆದುಕೊಳ್ಳಿ ಅಂತ ಅವತ್ತೇ ಹೇಳಿದ್ದೀನಿ. ಅದಾದ್ಮೇಲೆ ಮತ್ತೆ ಬೆಂಗಳೂರಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ವಿರೋಧ ವ್ಯಕ್ತ ಮಾಡಿದ್ದೀನಿ. ನಾನಂತಲ್ಲ, ಬಹಳಷ್ಟು ಜನ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದೀರ. ಆಗ್ಲೇ ಧ್ವನಿ ಎತ್ತಿದ್ದೀರಿ. ನಾವು ಬೇಕಾದ್ರೆ ಅವ್ರಿಗೇನಾನ ಮರವಿದ್ರೆ ಅವ್ರಿಗೆ ಒಂಥರ ಮರವಿನಗಳಿಗೆ ಕುಳಿಯೋವ್ರಿಗೆ ನಾನು ಅವತ್ತೇ ಧ್ವನಿಯನ್ನ ಎತ್ತಿದ್ದೀನಿ. ಯಾವತ್ತು SIT ತನಿಖೆ ಆಯ್ತು ಅವತ್ತೇ ಇದರ ವಿರುದ್ಧವಾದಂತ ಧ್ವನಿಯನ್ನ ಎತ್ತಿದ್ದೀನಿ. ಅದೆಲ್ಲ ಮಾಧ್ಯಮದಲ್ಲೂ ಬಂದಿದೆ. ಅದಕ್ಕೆ ಕಾಮೆಂಟು ಕೂಡ ಹಾಕಿದ್ದಾರೆ. ಬಹಳಷ್ಟು ಈ ಪ್ರಗತಿ ಅವರೆಲ್ಲ ಕಾಮೆಂಟು ಕೂಡ ಹಾಕಿದ್ದಾರೆ. ಅದರಿಂದ ಇದೇನು ಹೋರಾಟ ನೆನ್ನೆ ಮೊನ್ನೆದಲ್ಲ. ಇದು ಈ ಟೂಲ್ ಕಿಟ್ ಅನ್ನೋದು ನಿರಂತರವಾಗಿ ಒಂದೊಂದೇ ದೇವಸ್ಥಾನಗಳನ್ನ ಗುರಿ ಆಗ್ತಾರೆ. ಇದು ಧರ್ಮಸ್ಥಳಕ್ಕೆ ಎಂಡ್ ಆಗ್ಬೇಕು. ಮುಂದೆ ಇನ್ನೊಂದು ದೇವಸ್ಥಾನ ಹುಡುಕ್ತಾರೆ, ಚಾಮುಂಡೇಶ್ವರಿ ಹುಡುಕ್ತಾರೆ, ಇನ್ನೊಂದು ಯಲ್ಲಮ್ಮ ದೇವಸ್ಥಾನ ಹುಡುಕ್ತಾರೆ, ಇನ್ನೊಂದು ರಾಮ ಮಂದಿರ ಹುಡುಕ್ತಾರೆ. ಈಗ ಒಂದೊಂದೇ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗ್ತಾರೆ. ಇವರು ಸುಮ್ಮನೆ ಇರಲ್ಲ. ಇವ್ರಿಗೆ ವಿದೇಶಿದ ಹಣ ಬರ್ತದೆ. ಹಣವನ್ನ ಈ ರೀತಿ ಖರ್ಚು ಮಾಡಿ ಹಿಂದೂಗಳಿಗೆ ಅವಮಾನ ಮಾಡೋದು, ಮತಾಂತರಕ್ಕೆ ಎನ್ಕರೇಜ್ ಮಾಡೋದು, ಇಷ್ಟೇ ಇವ್ರದ್ದು ಉದ್ದೇಶ. ಸರ್, ಇವತ್ತು ಪ್ರಮುಖವಾಗಿ ನೀವು ಮಾಡ್ತಾ ಇರತಕ್ಕಂತ ಸಮಾವೇಶ NIAಗೆ ನೀಡಬೇಕು, ಷಡ್ಯಂತ್ರ ನಡೆದಿದೆ, ಆ ವಿಚಾರ ಎನ್ಕ್ವೈರಿ ಮಾಡೋದಕ್ಕೆ NIAಗೆ ನೀಡಬೇಕು ಅಂತ. ಆದ್ರೆ ಸರ್ಕಾರ ಒತ್ತಾಯವಾಗಿ ಹೇಳ್ತಿದೆ ಇದು SIT ತನಿಖೆ ಈಗಾಗಲೇ ನಡೀತಿದೆ, NIA ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಮುಂದಿನ ನಡೆ ಯಾವ ರೀತಿ ಆಗಿದೆ? ನೀವು CBI ಕೊಡ್ತೀನಿ ಅಂತ ಹೇಳ್ಬೇಕು. ಇದರಲ್ಲಿ ತಮಿಳುನಾಡು ಇದೆ, ಕೇರಳ ಇದೆ, ಡೆಲ್ಲಿ ಇದೆ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಅಲ್ಜೀರಾ, ದುಬೈನಾ ಎಲ್ಲೋ ಇದೆ, ಅಲ್ಲಿದೆ. ಇವೆಲ್ಲ ಹೆಂಗ್ ಬಂತು? BBC ಇದೆ. ಇವೆಲ್ಲ ತನಿಖೆನ ಈ SIT ಅವ್ರು ಮಾಡಕ್ ಸಾಧ್ಯನಾ? ತನಿಖೆ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದಕ್ಕೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಹಸ್ತಾಂತರ ಮಾಡಬೇಕು. ಕಾಂಗ್ರೆಸ್ ಅವ್ರಿಗೆ ಭಯ ಇಲ್ಲ ಅಂದ್ರೆ ಹಸ್ತಾಂತರ ಮಾಡ್ಲಿ, ಇಲ್ಲ ನಮ್ಗೆ ಭಯ ಅಂದ್ರೆ ಹಸ್ತಾಂತರ ಮಾಡೋದು ಬೇಡ. ಇದಾಗಿತ್ತು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಧರ್ಮಸ್ಥಳ.